ಐಟಿಐ ಕಾಲೇಜು ವಿದ್ಯಾರ್ಥಿ ಮೇಲೆ ಅಪರಿಚಿತರಿಂದ ಹಲ್ಲೆ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಿಟ್ಟು ಪರಾರಿಯಾದ ಯುವಕರು. ಆಸ್ಪತ್ರೆಯಲ್ಲಿ ಬಿಡುವ ದೃಶ್ಯಗಳು ಸಿಸಿಟಿವಿಯಲ್ಲೇ ಸೆರೆ. ಮಧ್ಯಾಹ್ನದ ಊಟದ ಸಮಯದಲ್ಲಿ ಕಾಲೇಜಿನ ಸಮೀಪ ನಿಂತುಕೊಂಡಿದ್ದ ವಿದ್ಯಾರ್ಥಿ ಬೆರಳಲ್ಲಿ ಇರುವ ಉಂಗುರವನ್ನ ಕಿತ್ತುಕೊಂಡು ಹೋಗಲು ಪ್ರಯತ್ನಿಸಿದ ಯುವಕರ ಗುಂಪಿನ ಫೋಟೋ ಸೆರೆ ಹಿಡಿಯಲು ಹೋದ ವಿದ್ಯಾರ್ಥಿ ಮೇಲೆ ಹಲ್ಲೆ ನಡೆಸಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಪರಾರಿಯಾಗಿರುವ ಘಟನೆ ನಗರದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪಾಲಿಟೆಕ್ನಿಕ್ ಕಾಲೇಜ್ ಹಿಂಭಾಗ ನಡೆದಿದೆ. ತಾಲೂಕಿನ ಮುರುಗಮಲ್ಲ ಗ್ರಾಮದ ಸದಾಕತ್ ಅಲಿ ಖಾನ್ ಅವರ ಪುತ್ರ 16 ವರ್ಷದ ಆಲಿ ಇಲ್ಲಿನ ಐಟಿಐ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು, ಮಧ್ಯಾಹ್ನದ ಊಟದ ಸಂದರ್ಭದಲ್ಲಿ ಕಾಲೇಜಿನ ಸಮೀಪ ನಿಂತಿದ್ದು, ಅವನ ಬಳಿ 3 ರಿಂದ 4 ಜನ ಅಪರಿಚಿತ ಯುವಕರು ಬಂದು ಕೈಯಲ್ಲಿದ್ದ ಉಂಗುರವನ್ನ ಕಿತ್ತುಕೊಂಡು ಹೋಗುವ ಸಂದರ್ಭದಲ್ಲಿ ಆಲಿ ತನ್ನ ಮೊಬೈಲ್ನಲ್ಲಿ ಅವರ ಫೋಟೋವನ್ನ ಹಿಡಿಯಲು ಪ್ರಯತ್ನಿಸಿದ್ದಾನೆ. ಅದನ್ನ ಗಮನಿಸಿದ ಯುವಕರು ಬಾಟಲ್ಗಳಿಂದ ಹಲ್ಲೆ ನಡೆಸಿದ್ದಲ್ಲದೆ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಪರಾರಿಯಾಗಿದ್ದಾರೆ. ಹಲ್ಲೆ ನಡೆಸಿರುವ ಯುವಕರು ಯಾರೆಂದು ತಿಳಿದು ಬಂದಿಲ್ಲ. ಇನ್ನು ಘಟನೆ ಕುರಿತು ಆಲಿ ಅವರ ಪೋಷಕರು ನಗರ ಠಾಣೆಗೆ ದೂರು ನೀಡಿದ್ದು, ಪೊಲೀಸರು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ತನಿಖೆ ನಡೆಸುತ್ತಿದ್ದಾರೆ. ನನ್ನ ಹೆಸರು ಆಲಿ. ನಾನು ಕಾಲೇಜ್ ಹಿಂದುಗಡೆ ಲಂಚ್ ಟೈಮಲ್ಲಿ ಕೂತ್ಕೊಂಡಿದ್ದ, ಆಚೆಗಡೆ ಕೂತ್ಕೊಂಡಿದ್ದರೆ ಯಾರೋ ಬಂದುಬಿಟ್ಟು ಉಂಗುರ ಕೇಳಿಬಿಟ್ಟು ಹೆಸರು ಕೇಳಿದ್ರು. ಆಮೇಲೆ ಹೆಸರು ಹೇಳ್ತೇನೆ ಅಲ್ಲಿ ಅಂತ, ಮತ್ತು ಉಂಗುರ ಕೇಳಿದ್ರು ಚೆನ್ನಾಗಿದೆ ಕೊಡು ಅಂತ. ಇಲ್ಲ ಕೊಡಲ್ಲ ಅಂತ ಹೇಳಿದೆ. ಆಮೇಲೆ ಕೊಡು ನೋಡ್ಕೊಂಡು ಕೊಡ್ತೀವಿ ಅಷ್ಟೇ. ಆಮೇಲೆ ಕೊಟ್ಟರೆ ಇಸ್ಕೊಂಡ್ಬಿಟ್ಟು ಆಮೇಲೆ ಕೊಟ್ಬಿಟ್ರು. ನನಗೆ ಸ್ವಲ್ಪ ಮುಂದ್ಗಡೆ ಹೋಗಿದ್ದೆ, ಫೋಟೋ ತೆಗಿತಾ ಇದ್ದೀನಿ ಅಂತ ಬಂದಿದ್ದೆ. ಒಬ್ಬನು ಎಣ್ಣೆ ಕೊಟ್ಟು ಒಬ್ಬನ ಬಾಟ್ಲ್ ಎತ್ತಿದ್ರೆ ಕೈ ಕೊಡ್ತೀನಿ. ಆಮೇಲೆ ಹೊಟ್ಟೋಗ್ಬಿಟ್ರು ಗಾಡಿಯಲ್ಲಿ. ಮತ್ತೆ ಬಂದುಬಿಟ್ಟು ಗಾಡಿಯಲ್ಲಿ ಕೂರಿಸ್ಕೊಂಡ್ಬಿಟ್ಟು ಹಾಸ್ಪಿಟ್ಲಿಗೆ ಡ್ರೆಸ್ಸಿಂಗ್ ಮಾಡಿದ್ರು ಬಂದುಬಿಟ್ಟು ನನಗೆ. ಆಮೇಲೆ ಅವ್ರು ಹೊಟ್ಟೋಗ್ಬಿಟ್ಟು ಫೋನ್ ನೋಡ್ಕೊಂಡ್ರೆ ಫೋಟೋ ತೆಗಿತಾ ಇದ್ದೆ ಅಂತ ಬಂದಿರ್ತಾರೆ. ಇಲ್ಲ ಯಾವುದರಿಂದ ಹೊಡೆದಿದ್ದು? ಇಯರ್ ಬಾಯ್.